ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ಒಂದು ತುಳ್ಜಾ ಭವಾನಿ ಅಮ್ಮನವರ ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ನಾನು ಗ್ರಿಡ್ ಮೆಥಡಲ್ಲೇ ಮಾಡ್ತಾ ಇದ್ದೀನಿ. ಗ್ರಿಡ್ ಮೆಥಡಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಳ್ಜಾ ಭವಾನಿ ಅಮ್ಮನವ್ರ ಡ್ರಾಯಿಂಗ್ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಇರುತ್ತೆ, ಆದರೆ ಅದು ಮಾಡೋಕ್ಕೆ ಪರ್ಫೆಕ್ಟಾಗಿ ಬರ್ತಾ ಇರಲ್ಲ. ಹಾಗಾಗಿ ಇದನ್ನು ಗ್ರಿಡ್ ಮೆಥಡಲ್ಲಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಟ್ರೆ ಬಿಗಿನರ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಗ್ರಿಡ್ ಮೆಥಡಲ್ಲಿ ತುಳ್ಜಾ ಭವಾನಿ ಅಮ್ಮನವರ ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಈ ಡ್ರಾಯಿಂಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಸುಮಾರು ವಿಡಿಯೋದಲ್ಲಿ ಗ್ರೀಡನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ಸುಮಾರು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೈನ್ಸ್ಗಳನ್ನು ಹಾಕ್ಕೊಂಡು ಆಗಿದೆ. ಈಗ ಮೇಲ್ಗಡೆ ಎಷ್ಟು ಬಾಕ್ಸಸ್ ಬಂದಿದೆ ಅಂಥೇಳಿ, ಯಾವ್ಯಾವ ಬಾಕ್ಸು ಎಷ್ಟನೇ ನಂಬರಲ್ಲಿದೆ ಅಂತೇಳ್ಬಿಟ್ಟು ಐಡೆಂಟಿಫೈ ಮಾಡಬೇಕು ಅಂದರೆ ನಾವು ಸಿಂಪಲ್ಲಾಗಿ ಇಲ್ಲಿ ನಂಬರ್ಸನ್ನು ಕೊಡ್ಕೋಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ 14 ಬಾಕ್ಸಸ್ ಬರುತ್ತೆ. A4 ಸೈಜ್ ಶೀಟ್ ಆದರೆ ಮೇಲ್ಗಡೆ 1 to 14 ಬಾಕ್ಸಸ್ ಬರುತ್ತೆ. ಉದ್ದ ಎಷ್ಟು ಬಾಕ್ಸ್ ಬರುತ್ತೆ ಅಂದರೆ ಒಂದೊಂದು A4 ಸೈಜ್ ಕರೆಕ್ಟಾಗಿತ್ತು ಅಂದರೆ 20 ಬಾಕ್ಸಸ್ ಬರುತ್ತೆ. ಅಕಸ್ಮಾತ್ ಸ್ವಲ್ಪ ಚಿಕ್ಕದೇನಾದರೂ ಇತ್ತು ಅಂತ ಹೇಳಿದ್ರೆ 18, 19 ಹಾಗೆ ಬರುತ್ತೆ ನಂಬರ್ಸ್ಗಳು. ಏನು ಭಯ ಪಡ್ಕೊಳ್ಳೋದೇನಿಲ್ಲ. ನಮ್ಮದು ಬಾಕ್ಸ್ ಕಡಿಮೆ ಬಂದುಬಿಟ್ಟಿದೆ, ಏನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ಅಷ್ಟು ಬಿಟ್ಬಿಟ್ಟು 19 ತನಕ ಎಷ್ಟು ಬರುತ್ತೋ ಅಷ್ಟು ಮಾಡಿಕೊಂಡ್ರೆ ಆಯಿತು. ನಂದು ಈ ಪೇಜು ಸ್ವಲ್ಪ ಚಿಕ್ಕದು ಬರುತ್ತೆ, ಹಾಗಾಗಿ ಇಲ್ಲಿ 19 ತನಕ ಬಾಕ್ಸಸ್ ಬರುತ್ತೆ. ಇಷ್ಟು ಆದರೆ ನಿಮ್ಮ ಡ್ರಾಯಿಂಗು ಚೆನ್ನಾಗಿ ಬರುತ್ತೆ ಅಂತಲೇ ಅರ್ಥ. ಇಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಷ್ಟು ಫಾಸ್ಟಾಗಿ ಡ್ರಾಯಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, 1-2 ಗಂಟೆನಾದರೂ ಬೇಕಾಗತ್ತೆ. ಬಟ್ ನಾನು ಇಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಫಾಸ್ಟಾಗಿ ತೋರಿಸಿದ್ದೀನಿ. ನೀವು ಇದನ್ನು ಸ್ವಲ್ಪ ಸ್ಲೋ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ರೀತಿ ಫೇಸನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಇದೇ ರೀತಿ ಫುಲ್ ಡ್ರಾಯಿಂಗ್ ಕಂಪ್ಲೀಟಾಗಿ ಮಾಡ್ತೀನಿ ಗ್ರಿಡ್ ಮೆಥಡಲ್ಲಿ.